ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಅದನ್ನ ಯಾವ ರೀತಿಯಲ್ಲೂ ಕೂಡ ಎಮರ್ಜೆನ್ಸಿ ಕಾನೂನಲ್ಲಿ ಅದನ್ನ ಪರಿಶೀಲನೆ ಮಾಡಬಾರ್ದು. ಡಿಸಿಪ್ಲಿನ್ ಅಂದ್ರೆ ಕೆಲವರಿಗೆ ಡಿಸಿಪ್ಲಿನ್ ಇಂದ ಲಾಭ ಇದೆ ಅಂತವರು ಡಿಸಿಪ್ಲಿನ್ ಅಂತ ಹೇಳ್ಕೊಂಡ್ಬಿಟ್ಟು ಎಮರ್ಜೆನ್ಸಿಯನ್ನು ಸಮರ್ಥಿಸಬಹುದು. ನನ್ನ ಅನಿಸಿಕೆಯಲ್ಲಿ ಆ ಡಿಸಿಪ್ಲಿನ್ ಎಮರ್ಜೆನ್ಸಿಯಿಂದ ಜನರಿಗಾಗುವಂತ ಅನ್ಯಾಯದ ಬಗ್ಗೆ ಅವರು ಅದನ್ನ ಯೋಚನೆ ಮಾಡಿಲ್ಲ. ಕಂಪೇರ್ ಮಾಡಿ ನೋಡ್ಬೇಕು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ನಮ್ಮ ಮೂಲಭೂತ ಹಕ್ಕುಗಳು ಇರಬೇಕು ಇಲ್ಬಾರ್ದು, ಕೆಲವರಿಗೆ ಇರಬೇಕು ಕೆಲವರಿಗೆ ಇಲ್ಲದೆ ಇರ್ಬೇಕು ಅನ್ನೋದ ವಿಚಾರ ಎಮರ್ಜೆನ್ಸಿಲಿ ಬರ್ತದೆ. ಅದರಿಂದ ಆ ಭಾವನೆ ನನ್ನ ಅನಿಸಿಕೆಯಲ್ಲಿ ತಪ್ಪು. ಅದಕ್ಕಾಗಿ ಸಂವಿಧಾನದಲ್ಲೂ ಕೂಡ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಅಲ್ಲಿ ಇಂಥ ಎಮರ್ಜೆನ್ಸಿ ಬರಬೇಕು, ಅದಕ್ಕೆ ಬೇಕಾದಂತ ಮಾಹಿತಿ ಕೂಡ ಇರಬೇಕು. ಒಬ್ಬನ ಮನಸ್ಸಿನಲ್ಲಿ ಇಲ್ಲ ಎಮರ್ಜೆನ್ಸಿ ಬರಬೇಕು, ಎಮರ್ಜೆನ್ಸಿಯಿಂದ ಡಿಸಿಪ್ಲಿನ್ ಇರಬೇಕು ಅನ್ನೋದು ಸರಿಯಲ್ಲ. ಡಿಸಿಪ್ಲಿನ್ ಅನ್ನ ಇರಬೇಕು, ಎಮರ್ಜೆನ್ಸಿ ಇಲ್ಲದೆ ಇರುವಾಗ್ಲೂ ಇರಬೇಕು. ಕೆಲವರು ಅದನ್ನು ಮೀರಿ ತಮ್ಮ ಹಕ್ಕನ್ನ ಚಲಾಯಿಸಬಹುದು, ಅದು ತಪ್ಪು, ಅದಕ್ಕೆ ಕಾನೂನು ಇದಾಗಬೇಕು. ಆದ್ರೆ ಎಮರ್ಜೆನ್ಸಿ ತಂದು ಡಿಸಿಪ್ಲಿನ್ ಮಾಡೋದು ನನ್ನ ವಿಚಾರದಲ್ಲಿ ಸಂಪೂರ್ಣ ತಪ್ಪು.